ಸ್ನೇಹಿತರೆ ನಮಸ್ಕಾರ. ನಿನ್ನೆ ನಾವು ನಮ್ಮ ವಾಹಿನಿ ಮುಖಾಂತರ ಒಂದು ವಿಡಿಯೋ ಪ್ಲೇ ಮಾಡಿರ್ತೀವಿ. ಕೋಲಾರ ಮತ್ತೆ ಹೊಸಕೋಟೆ ನಡುಭಾಗದಲ್ಲಿ ಇರ್ತಕ್ಕಂಥ ಏನು ನರಸಾಪುರ ಫ್ಲೇವರ್ ಮೇಲೆ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಾ ಇದ್ವು. ಏಕೆಂದ್ರೆ ಅಲ್ಲಿ ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿ ಆ ಒಂದು ಏನು ವಾಹನಗಳು ಹೋಗ್ಬೇಕಾದ್ರೆ ಸ್ಪೀಡಲ್ಲಿ ಅಪ್ಸೈಡ್ ಆಗುವಂಥ ವ್ಯವಸ್ಥೆ, ಮತ್ತೆ ಏನು ಬ್ರೇಕ್ ಹಾಕಿದಾಗ ಹಿಂದ್ಗಡೆಯಿಂದ ಬಂದು ಗುದ್ದುವಂತ ಒಂದು ಪರಿಸ್ಥಿತಿ ನರಸಾಪುರ ಫ್ಲೇವರ್ ಮೇಲೆ ನಿರ್ಮಾಣ ಆಗಿತ್ತು. ಸೊ ಅದನ್ನ ಎಚ್ಚೆತ್ಕೊಂಡು ಇವತ್ತು ಅಲ್ಲಿನ ಅಧಿಕಾರಿಗಳು ಬೆಳಗ್ಗೆನೆ 50 ಮಂದಿಗಿಂತ ಹೆಚ್ಚು ಕಾರ್ಮಿಕರನ್ನು ಕರ್ಕೊಂಡು ರೋಲರು ಮತ್ತೆ ಇಟಾಚಿಗಳೆಲ್ಲ ಸೇರ್ಕೊಂಡು ಇವತ್ತು ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ರು. ತೆಲುಗುನಲ್ಲಿ ಒಂದು ಗಾದೆ ಇದೆ, ಅಡಗಿಂದೆ ಅಮ್ಮ ಕೂಡ ಭೂ ಪೆಟ್ಟೆಲ್ದು ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಬಂದು ಮನೇಲಿ ಬಂದು ತಾಯಿನ ಅಮ್ಮ ನಮ್ಗೆ ಊಟ ಇಕ್ಕಮ್ಮ ಅಂತ ಕೇಳಿದೆ, ಅವ್ರು ಬಂದು ಊಟ ಇಡಲ್ಲ. ಸೊ ಆ ರೀತಿ ಅಧಿಕಾರಿಗಳನ್ನ ಕೇಳದೆ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ. ಇವತ್ತು ನಾವು ಕಟ್ತಕ್ಕಂತ ಒಂದು ಟ್ಯಾಕ್ಸ್ ದುಡ್ಡಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಫ್ಲೇವರ್ ಸರ್ಕಾರ ದುಡ್ಡು ನೀಡಿದೆ ಕಾಂಟ್ರಾಕ್ಟರ್ಗೆ. ಸೊ ಆ ಒಂದು ಇದನ್ನ ಪರಿಶೀಲನೆ ಮಾಡೋದಕ್ಕೆ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮುಂದೆ ಬಂದಿಲ್ಲ. ಏನು ಫ್ಲೇವರ್ನ ನಾ ಮುಂದು ಅಂತೇಳಿ ಉದ್ಘಾಟನೆ ಮಾಡಿದ್ರು. ಬಟ್ ಫ್ಲೇವರ್ ಯಾವ ಗುಣಮಟ್ಟದಲ್ಲಿದೆ, ಫ್ಲೇವರ್ ಕರೆಕ್ಟ್ ಆಗಿದೆಯಾ, ಸುಗಮವಾಗಿದೆ ಸಂಚಾರಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಗಮನ ಇಟ್ಟು ಅದನ್ನ ಮಾಡಿದಂತ ವ್ಯಕ್ತಿಗಳು ಯಾರು ಇಲ್ಲ. ಸೊ ದಯವಿಟ್ಟು ಈ ವಾಹಿನಿ ಮುಖಾಂತರ ಪ್ರಸಾರ ಮಾಡಿ ಎಲ್ಲರೂ ಶೇರ್ ಮಾಡಿ ಅದನ್ನ ಅಧಿಕಾರಿಗಳಿಗೆ ತಲುಪಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಇವತ್ತು ಈ ರಸ್ತೆನ ಸರಿಪಡಿಸಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರಿಗಳು ಧನ್ಯವಾದಗಳು. ಏನು ಆಕ್ಸಿಡೆಂಟ್ಗಳು ಅತಿ ಹೆಚ್ಚುವಾಗಿ ಆಕ್ಸಿಡೆಂಟ್ಗಳು ಆಗಿತ್ತು, 3 ತಿಂಗಳಾಗಿತ್ತು ಉದ್ಘಾಟನೆ ಆಗಿ. ಆ ಉದ್ಘಾಟನೆ ಆಗಿರ್ತಕ್ಕಂಥ ಫ್ಲೇವರ್ ಮೇಲೆ ಏನು ಫ್ಲೇವರ್ ಜಾಯಿಂಟ್ಸ್ ಇರುತ್ತಲ್ಲ, ಆ ಜಾಯಿಂಟ್ಸ್ ಹತ್ರ ತುಂಬಾನೇ ಹದಗೆಟ್ಟಿತ್ತು. ಅಂದ್ರೆ ಏನಾದ್ರು ಗಾಡಿ ಒಂದು 80 ಸ್ಪೀಡಲ್ಲಿ ಬಂದ್ರೆ ಸೊ ಅಲ್ಲಿ ಏನಾಗ್ತದೆ, ಜಂಪ್ ಆಗ್ತಾ ಇತ್ತು. ಸೊ ಆ ಜಂಪ್ ಆದಾಗ ಅಪ್ಸೈಡ್ ಆಗಿರ್ತಕ್ಕಂಥ ಗಾಡಿಗಳಿದಾವೆ, ಮತ್ತೆ ಹಿಂದೆಯಿಂದ ಬಂದು ಗುದ್ದಿರ್ತಕ್ಕಂಥ ಗಾಡಿಗಳಿದಾವೆ. ಸೊ ಈ ನಿಟ್ಟಿನಲ್ಲಿ ನಾವೇನು ಈ ವಾಹಿನಿ ಮುಖಾಂತರ ನಾವು ವಿಡಿಯೋ ಪ್ಲೇ ಮಾಡಿದ್ವಿ. ಸೊ ಇದನ್ನ ನೋಡಿ ಎಚ್ಚೆತ್ಕೊಂಡಂತ ಅಧಿಕಾರಿಗಳು ಇವತ್ತು ಈ ರಸ್ತೆಯನ್ನ ಡಾಂಬರೀಕರಣ ಮಾಡುವಂತ ಒಂದು ವ್ಯವಸ್ಥೆ ಅತಿ ನೀಟಾಗಿ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ರೋಡ್ ಟ್ಯಾಕ್ಸು ಕಟ್ಟಬೇಕು, ಈ ಕಡೆ ರಸ್ತೆನೂ ಸರಿಯಾಗಿರೋದಿಲ್ಲ. ರೋಡ್ ಟ್ಯಾಕ್ಸ್ ಕಟ್ಟತಕ್ಕಂತ ಒಂದು ಒಳ್ಳೆ ವ್ಯಕ್ತಿಗೆ ಇವತ್ತು ರಸ್ತೆ ಸರಿಯಾಗಿಲ್ಲ ಅಂದ್ರೆ ಏನಾಗುತ್ತೆ, ಈ ರೀತಿ ಒಂದು ಆಕ್ಸಿಡೆಂಟ್ಗಳಾಗ್ತಕ್ಕಂಥ ಒಂದು ವ್ಯವಸ್ಥೆಗಳು ನಡೀತಾ ಇದೆ ನಮ್ಮ ನರಸಾಪುರ. ನೀವು ಹೋಗ್ತಕ್ಕಂಥ ರಸ್ತೆನಲ್ಲಿ ರಸ್ತೆ ಸರಿ ಇಲ್ಲ ಅಂತ ಹೇಳಿದ್ರೆ ಟೋಲ್ ಕಟ್ಬೇಡಿ. ಸೊ ಅವ್ರು ಟೋಲ್ ಕಟ್ಟಲಿಲ್ಲ ಅಂದ್ರೆ ಅವ್ರಿಗೆ ಎಚ್ಚೆತ್ಕೊಳ್ತಾರೆ. ಇವತ್ತು ಏನು ಲ್ಯಾಂಕೋ ಒಂದು ಸಂಸ್ಥೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಫ್ಲೇವರ್ ಮೇಲೆ ಇವತ್ತು ನಾವು ಈ ವಾಹಿನಿ ಮುಖಾಂತರ ಪ್ರಸಾರ ಮಾಡಿದ ತಕ್ಷಣ ಬಂದು ಇವತ್ತೇನು ಸರಿಪಡಿಸಿದ್ರು. ಸೊ ಅದೇ ರೀತಿ ಎಲ್ಲ ಕಡೆನೂ ನಡಿಬೇಕು.